ಮೈಸೂರಿನ ಹುಣಸೂರಲ್ಲಿ ಚಿನ್ನದಂಗಡಿ ದರೋಡೆ. ಕೇವಲ 4 ನಿಮಿಷದಲ್ಲಿ 7 ಕೆಜಿ ಚಿನ್ನಾಭರಣ ಲೂಟಿ. ಗನ್ ಹಿಡಿದು ಗ್ರಾಹಕರನ್ನ ಬೆದರಿಸಿದ ಜಾಬರ್ಸ್. ಘಟನೆಯನ್ನ ಎಳೆಯಾಗಿ ಬಿಚ್ಚಿಟ್ಟ ಸಿಬ್ಬಂದಿ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು. ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಸಂತ್ರಸ್ತರ ಪಟ್ಟು. ಬೆಂಗಳೂರಿನಲ್ಲಿ ಡ್ರಗ್ ಸೀಸ್ಗೆ ಟ್ವಿಸ್ಟ್. ಮಾದಕ ಜಾಲದ ಹಿಂದೆ ಉದ್ಯಮಿ. ಇಂಜಿನಿಯರ್ ಮತ್ತಷ್ಟು ಸುದ್ದಿಗಳನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮೈಸೂರು ಜಿಲ್ಲೆಯ ಹುಣಸೂರು ಪಟ್ಟಣದಲ್ಲಿ ನಡೆದ ಬಂಗಾರದ ಅಂಗಡಿ ದರೋಡೆ ಪ್ರಕರಣದಲ್ಲಿ ದರೋಡೆ ನಡೆಯುವಾಗ ಅಂಗಡಿ ಒಳಗಿದ್ದ ಸಿಬ್ಬಂದಿಗಳು ಪಬ್ಲಿಕ್ ಟಿವಿ ಜೊತೆಗೆ ದರೋಡೆ ಘಟನೆಯನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಮೊದಲು ಇಬ್ಬರು ದರೋಡೆಕೋರರು ಅಂಗಡಿಗೆ ಎಂಟ್ರಿ ಕೊಟ್ಟಿದ್ರು. ಅಂಗಡಿಯ ಒಳಗೆ ಬಂದು ಜೇಬಿನಿಂದ ಗನ್ ತೆಗೆದು ಎಲ್ರಿಗೂ ಹೆದರಿಸಿದ್ರು. ತಲೆ ಗನ್ ಇಟ್ಟು ಶೂಟ್ ಮಾಡ್ತೀವಿ ಅಂತ ಹಿಂದಿಯಲ್ಲಿ ಹೇಳಿದ್ರು. ನಮ್ಮ ಸಿಬ್ಬಂದಿ ಬಳಿಯಲ್ಲೂ ಚಿನ್ನವನ್ನ ಬ್ಯಾಗ್ಗೆ ತುಂಬಿಸಿದ್ರು. ಚಿನ್ನ ಮತ್ತು ವಜ್ರ ಎರಡನ್ನೇ ತೆಗೆದುಕೊಂಡು ಹೋಗುವಾಗ ಫೈರ್ ಮಾಡಿದ್ರು ಅಂತ ಇಡೀ ಘಟನೆಯ ಬಗ್ಗೆ ವಿವರಿಸಿದ್ದಾರೆ. ಒಂದು 2 ಜನ ಒಳಗಡೆ ಬಂದರು. ಫಸ್ಟು 2 ಜನ ಒಳಗಡೆ ಬಂದ್ಬಿಟ್ಟು ಡೈರೆಕ್ಟ್ ಗನ್ ಪಿಸ್ತೂಲನ್ನು ತೋರಿಸಿ, ಭಾಷೆ ಎಲ್ಲ ಹಿಂದಿ ಭಾಷೆ, ಬಂದು ಡೈರೆಕ್ಟಾಗಿ ಗನ್ ಹಿಡಿದು ಬೈಟ್ ಅಂತ ನಮ್ಮನ್ನು ಬೆದರಿಸಿದ್ರು. ಬೆದರಿಸಿದಾಗ ನಾವೇನು ಮಾಡೋದು, ಎಲ್ಲ ಆಗಾಗೇ ಸ್ಟ್ರಿಪ್ಪಾಗಿ ನಿಂತು ಡೈರೆಕ್ಟು ಏನಿದೆ ಅದನ್ನೆಲ್ಲ ನಮ್ಮದು ಡಿಸ್ಪ್ಲೇ ಸ್ಟಾಕ್ದೆಲ್ಲ ನೆಕ್ಲೆಸು, ಬ್ಯಾಂಗಲ್ಸು ಇದೆಲ್ಲ ಅವ್ರವ್ರೆ ದೋಚಿ ಎಲ್ಲ ಬ್ಯಾಗಿಗೆ ತುಂಬಿ ಎಕ್ಸಿಟ್ ಆಗಿ ಲಾಸ್ಟ್ ಹೋಗೋ ಟೈಮಲ್ಲಿ ಒಂದು ಗುಂಡ ಹಾರಿಸಿ ಎಕ್ಸಿಟ್ ಆದರು. ಡೈರೆಕ್ಟ್ ಒಳಗಡೆ ಬಂದು ಜೇಬಿಂದೆಲ್ಲ ರಿವಾಲ್ವರ್ನ ತೆಗೆದು ಎಲ್ಲರಿಗೂ ಕೂಡ ಬೈಟ್ ಅಂತ ನಮ್ಮನ್ನು ಇದನ್ನು ಮಾಡಿದ್ದಾರೆ, ಬೆದರಿಸಿದ್ದಾರೆ ಫುಲ್. ಹುಣಸೂರು ಪಟ್ಟಣದಲ್ಲಿ ನಡೆದ ಬಂಗಾರದ ಅಂಗಡಿ ದರೋಡೆ ಪ್ರಕರಣದಲ್ಲಿ ಅಂಗಡಿ ಬಾಗಿಲು ಲಾಕ್ ಮಾಡೋಕೆ ಹೊರಗಡೆಯಿಂದ ಬಂದ ಅಂಗಡಿ ಮ್ಯಾನೇಜರ್ಗೆ ದರೋಡೆಕೋರರು ಗನ್ ಹಿಡಿದು ಅಟ್ಟಾಡಿಸಿದ್ದಾರೆ. ಮನೆಯಲ್ಲೇ ಕೂತು ಸಿಸಿಟಿವಿ ನೋಡ್ತಾ ಇದ್ದ ಅಂಗಡಿ ಮಾಲೀಕ ತಕ್ಷಣ ಮ್ಯಾನೇಜರ್ಗೆ ಕರೆ ಮಾಡಿದ್ದಾರೆ. ಮ್ಯಾನೇಜರ್ ಊಟದಲ್ಲಿದ್ರು. ಊಟಕ್ಕೆ ಅರ್ಧಕ್ಕೆ ಬಿಟ್ಟು ಅಂಗಡಿ ಬಾಗಿಲಿಗೆ ಬಂದು ಬಾಗಿಲು ಲಾಕ್ ಮಾಡೋಕೆ ಹೋಗಿದ್ದಾರೆ. ಆಗ ದರೋಡೆಕೋರರು ಗನ್ ಹಿಡಿದು ಮ್ಯಾನೇಜರ್ಗೆ ಅಟ್ಟಾಡಿಸಿದ್ದಾರೆ. ಈ ಬಗ್ಗೆ ಅಂಗಡಿ ಸಿಬ್ಬಂದಿ ರಾಜು ನೀಡಿರುವ ಮಾಹಿತಿ ಇಲ್ಲಿದೆ. ಕಸ್ಟಮರ್ ಎಲ್ಲ ಒಳಗಡೆ ಎಲ್ಲ ಚಿಕ್ಕ ಮಕ್ಕಳು ಎಲ್ಲ ಇದ್ರು. ಅವ್ರನ್ನು ಕೂಡ ಹೇಳ್ದಂಗೆ ರಿವಾಲ್ವರಿಂದ ತೆಗೆದು ಅವರನ್ನ ಬೈಟ್ ಅಂತ ಅಂದ್ಬಿಟ್ಟು ಸ್ಟ್ಯಾಂಡಪ್ಪಲ್ಲೇ ಕೂರಿಸಿದ್ರು. ಕೈಯೆಲ್ಲ ರಿವಾಲ್ವರ್ ಇಟ್ಕೊಂಡೇನೆ ಆ ಐಟಮ್ ಎಲ್ಲ ತೆಗೆದು ಬ್ಯಾಗೊಳಗೆ ಹಾಕಿದ್ರು. ನಮ್ಮ ಮ್ಯಾನೇಜರ್ ಇದು ಮಾಡಿದಕ್ಕೆ ಅವ್ರ ಮೇಲೆ ಎಲ್ಲ ಇದ್ರ ಥರ ಎಲ್ಲ ಇದು ಮಾಡಿ ಜನರಲ್ಲಿ ಎಲ್ಲ ಇದಾದಾಗ ಕಳ್ಳ ಅಂತ ಕೂಕೊಂಡಾಗ ಅವರು ಸಡನ್ನಾಗಿ ಅವರು ಬುಲೆಟ್ನ ಫೈರ್ ಮಾಡಿ ಎಕ್ಸಿಟ್ ಆದರು ಸರ್. ಇದ್ರ ಹತ್ರನೂ 2 ಗನ್ ಇದ್ದು. ನಾವು ಭಯದಲ್ಲೇ ಎಲ್ಲ ಲೇಡಿ ಸ್ಟಾಫ್ಗಳು, ಕಸ್ಟಮರ್ಗಳು, ಚಿಕ್ಕ ಮಕ್ಕಳು ಎಲ್ಲ ಇದ್ದರು. ಅವ್ರಿಗೆಲ್ಲ ಆ್ಯಡ್ಸ್ ಆಫ್ ಅಂದಾಗ ನಾವು ಆ್ಯಡ್ಸ್ ಆಫ್ ಕೂಗೋ ಅಂತ ಏನು ಇದು ಮಾಡಿ, ಯಾಕಂದರೆ ಭಯ ಇತ್ತಲ್ಲ. ತೋರಿಸಿ ಅನ್ನೋದಕ್ಕೆ ನಮ್ದು ಆಲ್ಮೋಸ್ಟ್ ಎಲ್ಲ ಡಿಸ್ಪ್ಲೇ ಇತ್ತು. ಒಳಗಡೆ ನಾವು ಯಾವುದು ಇಡಲ್ಲ. ಬೆಳಗ್ಗೆ ಟೈಮ್ ಓಪನಿಂಗ್ ಮಾಡಿ ಶೋರೂಮ್ ಓಪನ್ ಆಗ್ತಿದ್ದಂಗೆ ಡಿಸ್ಪ್ಲೇ ಮಾಡ್ತೀವಿ. ಎಲ್ಲನೂ ಪ್ರತಿಯೊಂದೂ ಡಿಸ್ಪ್ಲೇ ಮಾಡಿದ್ವಲ್ಲ, ಆ ಟೈಮಲ್ಲಿ ಈ ಥರ ಆಗಿದೆ. ನಾವು ಆಲ್ಮೋಸ್ಟು ಗದ್ದಿಗೆಗೆ ಫೀಲ್ಡ್ ವರ್ಕ್ ಅನ್ಕೊ ಹೋಗಿದ್ದು. ಆ ಟೈಮಲ್ಲಿ ಬಂದು ಈ ಥರ ಮಾಡಿರೋದು ಸರ್. ನಾವು ಊಟ ಮುಗಿಸಿ ಬಂದು ಆ ಟೈಮಲ್ಲಿ ಇವರು ಈ ಥರ ಆಗೈತೆ ಅಂತ ನಮಗೆ ಫೋನ್ ಮಾಡಿದಾಗ ನಾವು ಸಡನ್ನಾಗಿ ಇಲ್ಲಿಗೆ ಬಂದು. ಮೈಸೂರು ಜಿಲ್ಲೆ ಹುಣಸೂರು ಪಟ್ಟಣದಲ್ಲಿ ನಿನ್ನೆ ಹಾಡಹಗಲೇ ದೊಡ್ಡ ದರೋಡೆ ಆಗಿದೆ. ದರೋಡೆಯಾದ ಆಭರಣಗಳ ಲೆಕ್ಕ ಕೊನೆಗೂ ಸಿಕ್ಕಿದೆ. ಹುಣಸೂರು ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಎಂಬ ಚಿನ್ನದ ಅಂಗಡಿಯಲ್ಲಿ ಬರೋಬ್ಬರಿ 7 ಕೆಜಿ ಚಿನ್ನ ವಜ್ರ ದರೋಡೆ ಆಗಿದೆ. 4 ನಿಮಿಷದಲ್ಲಿ 7 ಕೆಜಿ ಚಿನ್ನ ವಜ್ರ ಪೆಂಡೆಂಟ್ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ನಿನ್ನೆ ಇಡೀ ರಾತ್ರಿ ಪೊಲೀಸರ ಮುಂದೆ ಮಾಲೀಕರು ಅಂಗಡಿಯಲ್ಲಿರುವ ಆಭರಣದ ಲೆಕ್ಕ ಕೊಟ್ಟಿದ್ದಾರೆ. ನಂತರ ಸ್ಟಾಕ್ ಇಟ್ಟಿದ್ದ ಒಟ್ಟು ಎಲ್ಲ ಆಭರಣಗಳ ಪರಿಶೀಲನೆ ನಡೆಸಿದ್ದಾರೆ. ಇದೀಗ ಅಂತಿಮವಾಗಿ ಒಟ್ಟು 7 ಕೆಜಿ ಚಿನ್ನ ಮತ್ತು ವಜ್ರ ದರೋಡೆ ಆಗಿರುವುದು ಖಚಿತಪಡಿಸಿದ್ದಾರೆ. ಮೈಸೂರು ಜಿಲ್ಲೆಯಲ್ಲೇ ಇತ್ತೀಚಿನ ವರ್ಷಗಳಲ್ಲಿ ಬಹುದೊಡ್ಡ ದರೋಡೆ ಪ್ರಕರಣ ಇದಾಗಿದೆ. ಹೆಚ್ಚು ಕಡಿಮೆ 12 ಕೋಟಿ ಮೌಲ್ಯದ ಚಿನ್ನ ವಜ್ರ ದರೋಡೆ ಆಗಿದೆ. ಅದು ನಿನ್ನೆ ನನಗೆ SP ಅವರು ಫೋನ್ ಮಾಡಿ ಹೇಳಿದ್ದಾರೆ. ಅವರು ಪೊಲೀಸ್ ಅಲರ್ಟ್ ಆಗಿ ಅವರು ಡೇ ಇದರಲ್ಲಿ ಹೋಗಿದ್ದಾರೆ. CC ಅವ್ರನ್ನೆಲ್ಲ ಹೋಗಿ ಐ ಥಿಂಕ್ ದೇ ವಿಲ್ ಟೇಕ್ ಆ್ಯಕ್ಷನ್. ಹಿಡಿದರೆ ಅದು ಗೊತ್ತಾಗಿಲ್ಲ. ಇನ್ನು ನನಗೆ ಬ್ರೀಫ್ ಮಾಡಿದ್ದಾರೆ. 4-5 ಜನ ಆಡಗಳು ಗನ್ ಹಿಡ್ಕೊಂಡು ಮೇನ್ ರೋಡಲ್ಲೇ ಅದು ಮರಾಬರಿ ಮಾಡಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಶೆಡ್ಗಳ ತೆರವು ಕಾರ್ಯಾಚರಣೆ ಸ್ಥಳಕ್ಕೆ ರಾಜೀವ್ ಗಾಂಧಿ ವಸತಿ ಯೋಜನೆಯ 20 ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಈ ಜಾಗದಲ್ಲಿ 180 ಮಂದಿ ಇಲ್ಲಿ ವಾಸವಾಗಿದ್ದಾರೋ ಇಲ್ವೋ ಎಂಬುದನ್ನು ಪರಿಶೀಲನೆ ನಡೆಸಿದ್ದಾರೆ. ಆಧಾರ್ ಕಾರ್ಡ್, ವೋಟರ್ ID, GPS ಫೋಟೋದೊಂದಿಗೆ ಮನೆ ಕಳೆದುಕೊಂಡವರ ಸಂಪೂರ್ಣ ಲಿಸ್ಟ್ ಪಡೆದು ಪರ್ಯಾಯ ಮನೆ ನೀಡಲು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಮಾನವ ಹಕ್ಕುಗಳ ADGP ದೇವಜ್ಯೋತಿ ರೇ ಸ್ಥಳಕ್ಕೆ ಆಗಮಿಸಿದ್ದಾರೆ. ನಂತರ ಮಾತನಾಡಿದ ಅವರು 167 ಮನೆಗಳನ್ನು ಕೆಡವಲಾಗಿದೆ ಅಂತ ದೂರು ಬಂದಿದೆ.
ಇದರ ಅನ್ವಯ ತನಿಖೆ ಸಾಗುತ್ತಿದೆ ಅಂತ ಹೇಳಿದರು. ಮಾನವ ಹಕ್ಕುಗಳ ಆಯೋಗದಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಯಲಹಂಕ ತಹಶೀಲ್ದಾರ್ ಅವರಿಗೆ ನೋಟಿಸ್ ನೀಡಲು ನಿರ್ಧಾರ ಮಾಡಲಾಗಿದೆ. ಕೋಗಿಲು ಲೇಔಟ್ ಮಾಡಿರುವ ಸ್ಥಳೀಯ ನಾಯಕರಿಗೂ ನೋಟಿಸ್ ನೀಡಿ ವಿಚಾರಣೆ ನಡೆಸಲಾಗುವುದು ಅಂತ ಹೇಳಿದರು. ಈಗ ಹ್ಯಾವ್ ಟು ಕಲೆಕ್ಟ್ ಡಾಕ್ಯುಮೆಂಟ್ಸ್ಗಳು ನಾವು ಕಲೆಕ್ಟ್ ಮಾಡ್ತೀವಿ. ಅವರು ಎಷ್ಟು ದಿವಸದಿಂದ ಇದ್ದರೆ ಅವರಿಗೆ ಏನಾದರೂ ಡಾಕ್ಯುಮೆಂಟ್ಸ್ ಇದೆ, ಅದಕ್ಕೆ ಹಕ್ಕುಪತ್ರಗಳು ಯಾವುದು ಇದೆಯಾ, ಎಲೆಕ್ಟ್ರಿಸಿಟಿ ಬಿಲ್ಸ್ಗಳು ಇದೆಯಾ, ಎಷ್ಟು ಜನ ಇದ್ರು, ಅವ್ರದ್ದು ಆಧಾರ್ ಕಾರ್ಡ್ಸ್ ಇದೆಯಾ, ವೋಟರ್ ಐಡಿ ಇದೆಯಾ, ನೋಡಿದ ಮೇಲೆ ಫೈನಲಿ ಎನ್ಕ್ವೈರಿ ರಿಪೋರ್ಟ್ ಕೊಡ್ತೀವಿ. ಸೊ ವಿಲ್ ಗಿವ್ ಅ ನೋಟಿಸ್ ಟು BBMP. ಆಸ್ ಆಫ್ ನಾವು ಕಂಪ್ಲೇಂಟ್ BBMP ಮೇಲೆ ಮಾತ್ರ ಇದೆ ಮತ್ತು ಪೊಲೀಸ್ ಆಫೀಸರ್ಸ್ ಮೇಲೆ ಇದೆ. ಸೊ ನಾವು ಅಷ್ಟಕ್ಕೆ ಪ್ರೆಸೆಂಟ್ಲಿ ಅಷ್ಟೇ ಮಾಡ್ತೀವಿ. ಆದೇಶ ನೀಡಿರುವಂತದ್ದು ತಹಶೀಲ್ದಾರ್ ಸರ್, ಅವ್ರಿಗೆ ಏನಾದರೂ ನೋಟಿಸ್ ಕೊಟ್ಟು ಕರೆಯುವಂಥದ್ದು ಆಮೇಲೆ ನೋಡೋಣ, ಬೇಕಿದ್ರೆ ಕೊಡ್ತೀವಿ. ಬಟ್ ಈಗ BBMPಗೆ ಮಾತ್ರ ನಾವು ನೋಟಿಸ್ ಕೊಟ್ಟು ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀವಿ. ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಈ ಹೊತ್ತಲ್ಲೇ ಬೆಂಗಳೂರಿನಲ್ಲಿ ಸುಮಾರು 55 ಕೋಟಿ ಮೌಲ್ಯದ ಡ್ರಗ್ಸ್ ಸಿಕ್ಕಿದೆ. ಹೊಸ ವರ್ಷಕ್ಕಾಗಿಯೇ ಮಾದಕ ವಸ್ತು ತಯಾರು ಮಾಡಲಾಗ್ತಾ ಇತ್ತು ಎನ್ನಲಾಗಿದೆ. ಈ ಡ್ರಗ್ಸ್ ತಯಾರಿ ಹಿಂದೆ 2 ಉದ್ಯಮಿ, ಓರ್ವ ಕೆಮಿಕಲ್ ಇಂಜಿನಿಯರ್, 2 ಸಹಾಯಕರು ಭಾಗಿಯಾಗಿದ್ದಾರೆ. 2 ಕಡೆ ಫ್ಯಾಕ್ಟರಿ, 1 ಕಡೆ ಲ್ಯಾಬ್ನಲ್ಲಿ ಡ್ರಗ್ಸ್ ತಯಾರಿ ಮಾಡಲಾಗ್ತಾ ಇತ್ತು. ಮುಖ್ಯವಾಗಿ ಆರೋಪಿ ಪ್ರಶಾಂತ್ ಪಾಟೀಲ್ ಎಂಬುವನು ಕೆಮಿಕಲ್ ಇಂಜಿನಿಯರ್ ಆಗಿದ್ದಾನೆ. ಅಲ್ಲದೆ ಈತ ಕಾಲೇಜೊಂದರಲ್ಲಿ ಪ್ರೊಫೆಸರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾನೆ ಎಂಬ ಮಾಹಿತಿ ಇದೆ. ಬೆಂಗಳೂರಿಗೆ ಬಂದು ಡ್ರಗ್ ತಯಾರಿಕೆ ಬಗ್ಗೆ ಪ್ರಶಾಂತ್ ಟ್ರೈನಿಂಗ್ ಕೊಡ್ತಾ ಇದ್ದ. ಕೊತ್ತನೂರಿನ ಮಾವಿನ ತೋಪಿನಲ್ಲಿ ಡ್ರಗ್ ತಯಾರಿಕೆ ಘಟಕ ನಿರ್ಮಿಸಿಕೊಂಡಿದ್ರು. ಮುಂಬೈನಿಂದ ಕಚ್ಚಾ ವಸ್ತು ತರಿಸಿಕೊಳ್ತಾ ಇದ್ದ ಇವರು ಬೆಂಗಳೂರು, ಹೈದರಾಬಾದ್, ಚೆನ್ನೈಗೂ ಕೂಡ ರವಾನೆ ಮಾಡ್ತಾ ಇದ್ರು. ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಅವಕಾಶಗಳನ್ನು ಕಲ್ಪಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರವೇ ಡ್ರಗ್ ಸರ್ಕಾರ ಆಗಿದೆ. ಕರ್ನಾಟಕದಲ್ಲಿ ಫ್ಯಾಕ್ಟರಿಗಳೇ ತಲೆ ಎತ್ತಿರತಕ್ಕಂಥದ್ದು ಹೊರಗಡೆ ಬರ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಎಲ್ಲವನ್ನೂ ಗೊತ್ತಿದ್ರೂ ಸರ್ಕಾರವೇ ಡ್ರಗ್ ದಂಧೆ ಮಾಡಿಸ್ತಾ ಇದೆಯಾ ಅಂತಕ್ಕಂಥ ಅನುಮಾನ ಬರ್ತಾ ಇದೆ. ಮೈಸೂರಲ್ಲಿ ಕೂಡ ಡ್ರಗ್ಸ್ ದಂಧೆ ಉತ್ಪಾದನಾ ಘಟಕವನ್ನ ನಮ್ಮ ಬೇರೆ ರಾಜ್ಯದ ಪೊಲೀಸರು ಬಂದು ಪತ್ತೆ ಹಚ್ಚಿದ್ದಾರೆ. ಈಗ ಬೆಂಗಳೂರಲ್ಲಿ ಹತ್ತಿದ್ದಾರೆ. ಇದರಲ್ಲಿ ಏನೋ ಒಂದು ಜಾಲ ಇದೆ ಅಂತ ನಾನು ಅನ್ಕೊಂತೀನಿ. ಇದನ್ನ ನಾವು ಭೇದಿಸ್ಬೇಕು. ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ, ಇಲ್ಲಿ ಕಠಿಣವಾದ ಕ್ರಮ ಬೆಂಗಳೂರಿನಲ್ಲಿ 55 ಕೋಟಿ ಮೌಲ್ಯದ ಡ್ರಗ್ಸ್ ಪ್ರಕರಣ ಸಂಬಂಧ ಡ್ರಗ್ಸ್ ತಯಾರಿಸಲು ಪೆಡ್ಲರ್ಗಳ ಮಾಸ್ಟರ್ ಪ್ಲಾನ್ ಬಯಲಾಗಿದೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ತಯಾರಿಸಲು ಪೊಲೀಸರಿಗೆ ಅನುಮಾನ ಬಾರದಂತೆ 3 ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡಿದ್ರು ಎಂಬ ಅಂಶ ಬಯಲಾಗಿದೆ. 2 ಡಿವಿಷನ್, 3 ಪೊಲೀಸ್ ಠಾಣೆ, 3 ಕಿಲೋಮೀಟರ್ ಅಂತರದಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ನಿರ್ಮಾಣ ಮಾಡಿಕೊಂಡಿದ್ರು. ಮುಖ್ಯವಾಗಿ ಆವಲಹಳ್ಳಿ, ಬಾಗಲೂರು, ಕೊತ್ತನೂರು ಪೊಲೀಸ್ ಠಾಣೆಯ ಗಡಿ ಭಾಗದಲ್ಲಿ ಫ್ಯಾಕ್ಟರಿ ಓಪನ್ ಮಾಡಿದ್ರು. 3 ಠಾಣೆಯ ಪೊಲೀಸರು ಕೂಡ ಎಂಟ್ರಿ ಆಗದ ನಿರ್ಜನ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡಿದ್ರು. ಪೊಲೀಸ್ ಠಾಣಾ ವ್ಯಾಪ್ತಿಯ ಗಡಿ ಭಾಗಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ಪೊಲೀಸರ ಕಣ್ಣು ತಪ್ಪಿಸಲು ಮಾಡಿದ್ದ ಗ್ಯಾಂಗ್ ಕೊನೆಗೂ ಅಂಧರಾಗಿದೆ. ಅವರಿಗೂ ನಾನು ಅಭಿನಂದನೆಯನ್ನು ಹೇಳ್ತೇನೆ. ಅವರಿಗೆ ಸಿಕ್ಕಿದಂತ ಮಾಹಿತಿ ಆಧಾರದ ಮೇಲೆ ಬಂದಿದ್ದಾರೆ. ಅವರಿಗೆ ನಮಗೆ ಮಾಹಿತಿ ಸಿಕ್ಕಿದಾಗ ಅವ್ರನ್ನ ಹಿಡಿತೇವೆ. ಅವ್ರಿಗೆ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ತಗೊಳ್ತೀವಿ, ಮುಲಾಜಿಲ್ದೆ ತಗೊಂತೀವಿ. ನಾವು ಯಾವತ್ತೂ ಕೂಡ ಲೈಟ್ ಆಗಿ ತಗೊಳ್ಳಿಲ್ಲ. ನಾವು ಡಿಕ್ಲೇರ್ ಮಾಡಿದ್ದೀವಿ, ಡಿಕ್ಲೇರ್ಡ್ ವಾರ್ ಅಗೇನ್ಸ್ಟ್ ಡ್ರಗ್ಸ್. ಪ್ರಮುಖವಾಗಿ ಹೊಸ ವರ್ಷ ಬರ್ತಾ ಇದೆ. ಇಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಲ್ಲಿ ಒಂದು ರೀತಿ ಡ್ರಗ್ ಮಾಫಿಯಾ ಸುತ್ತುವರೆದು ಬಿಟ್ಟಿದೆ. ಈ ಸರ್ಕಾರ ಅದನ್ನ ತಡೆಯುವಂತ ಪ್ರಯತ್ನ ಮಾಡಿಲ್ಲ. ನ್ಯೂ ಇಯರ್ಗೆ ಗೊತ್ತಿದೆ, ನೀವು ನಮ್ಮ ಕಣ್ಣು ಮುಂದೆ ಇರುವಂತಹ ಫ್ಯಾಕ್ಟರಿ ನಮ್ಮ ಸರ್ಕಾರಕ್ಕೆ ಯಾಕೆ ಗೊತ್ತಾಗಲ್ಲ? ಇದಕ್ಕಿಂತ ಅವಮಾನದ ಸಂಗತಿ ಏನಿದೆ? ಧರ್ಮಸ್ಥಳ ವಿರುದ್ಧ ಬುರ್ಡೆ ಗ್ಯಾಂಗ್ ಷಡ್ಯಂತ್ರ ಪ್ರಕರಣ ಸಂಬಂಧ ಕೋರ್ಟ್ಗೆ ಎಸ್ಐಟಿಯಿಂದ ಪ್ರಥಮ ವರದಿ ಸಲ್ಲಿಕೆ ಮಾಡಿದೆ. ಎಸ್ಐಟಿ ನೀಡಿದ ವರದಿಯಲ್ಲಿ ಜಯಂತಿ ಹೇಳಿಕೆ ದಾಖಲು ಮಾಡಲಾಗಿದೆ. ಬುರ್ಡೆ ನೋಡಿ ನಾನು ಹೆದರಿ ಹೋಗಿದ್ದೆ ಅಂತ ಬುರ್ಡೆ ಗ್ಯಾಂಗ್ನ ಸದಸ್ಯ ಜಯಂತಿ ಹೇಳಿಕೆ ನೀಡಿದ್ದ ವಿಚಾರ ಈಗ ಬೆಳಕಿಗೆ ಬಂದಿದೆ. ರೈಲಿನಲ್ಲಿ ಜಯಂತ್ ಬುರ್ಡೆಯನ್ನ ತೆಗೆದುಕೊಂಡು ಹೋಗಿದ್ರೆ ವಿಮಾನದಲ್ಲಿ ಚಿನ್ನಯ್ಯ, ಗಿರೀಶ್ ಮಠಣ್ಣವರ್, ಸುಜಾತಾ ಭಟ್ ದೆಹಲಿಗೆ ತೆರಳಿದ್ರು. ದೆಹಲಿಯಲ್ಲಿ ರಾತ್ರಿ ಚಿನ್ನಯ್ಯ, ಗಿರೀಶ್ ಮಠಣ್ಣವರ್ ಜೊತೆ ಮಲಗಿದ್ದಾಗ ಜಯಂತ್ಗೆ ಭಯಾನಕ ಕನಸು ಬಿದ್ದಿತ್ತು. ಕೆಟ್ಟ ಕನಸು ಬಿದ್ದು ಕಿರ್ಚಿಕೊಂಡು ಜಯಂತ್ ಎದ್ದಿದ್ರು. ಕೆಟ್ಟ ಕನಸಿನಿಂದಾಗಿ ದೆಹಲಿಯಲ್ಲೇ ಬುರ್ಡೆಯನ್ನ ಬಿಟ್ಟು ಜಯಂತ್ ಮಠಣ್ಣವರ ಸುಜಾತಾ ಭಟ್ ಬೆಂಗಳೂರಿಗೆ ಮರಳಿದ್ರು ಎನ್ನಲಾಗಿದೆ. ಪ್ರಕರಣದ ತನಿಖೆ ನಡೆಸಿದ ಎಸ್ಐಟಿ ನ್ಯಾಯಾಲಯಕ್ಕೆ ತನಿಖಾ ಪ್ರಾಥಮಿಕ ವರದಿ ಸಲ್ಲಿಸಿದೆ. ಈ ತನಿಖಾ ವರದಿಯಲ್ಲಿ 6 ಮಂದಿ ಯಾವ ರೀತಿ ನ್ಯಾಯಾಲಯದ ದಾರಿ ತಪ್ಪಿಸಿದ್ದಾರೆ ಎಂಬುದನ್ನು ಎಳೆ ಎಳೆಯಾಗಿ ಉಲ್ಲೇಖಿಸಲಾಗಿದೆ. 2026 ನ್ಯೂ ಇಯರ್ ಸಂಭ್ರಮಾಚರಣೆಗೆ ಕ್ಷಣಗಣನೆ ಶುರುವಾಗ್ತಿದೆ. ಈ ಸಂಬಂಧ ಬೆಂಗಳೂರು ನಗರದಲ್ಲಿ ಶಾಂತಿ, ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಪೊಲೀಸರ ಭದ್ರತೆ ಹೇಗಿರಬೇಕು ಮತ್ತು ತೆಗೆದುಕೊಳ್ಳುವ ಮುಂಜಾಗ್ರತಾ ಕ್ರಮದ ಬಗ್ಗೆ ಮಾಹಿತಿ ನೀಡಲಾಗಿದೆ. ಈ ವೇಳೆ ಸಾರ್ವಜನಿಕ ಶಾಂತಿಗೆ ಧಕ್ಕೆಯಾಗುವ ಯಾವುದೇ ಚಟುವಟಿಕೆಗಳನ್ನು ಕಠಿಣವಾಗಿ ನಿಯಂತ್ರಿಸಲು ಸೂಚನೆ ನೀಡಲಾಗಿದೆ. ಅಕ್ರಮ ಚಟುವಟಿಕೆಗಳು, ಗಲಾಟೆ, ಗೂಂಡಾಗಿರಿ, ಮದ್ಯಪಾನ ಮಾಡಿ ಸಾರ್ವಜನಿಕ ಅಶಾಂತಿ ಸೃಷ್ಟಿಸುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಸಾರ್ವಜನಿಕ
ಸಾರ್ವಜನಿಕ ಸ್ಥಳಗಳಲ್ಲಿ ಅಶ್ಲೀಲ ವರ್ತನೆ, ಶಬ್ದ ಮಾಲಿನ್ಯ, ಅಪಾಯಕಾರಿ ಸ್ಟಂಟ್ಗಳು, ಅಕ್ರಮ ಪಾರ್ಟಿಗಳನ್ನು ನಿಷೇಧಿಸಲಾಗಿದೆ. ಇನ್ನು ಹೋಟೆಲ್, ಪಬ್, ಕ್ಲಬ್, ರೆಸಾರ್ಟ್ಗಳಿಗೆ ನಿಗದಿತ ಸಮಯದ ಮಿತಿ ವಿಧಿಸಲಾಗಿದೆ. ಡಿಜೆ, ಲೌಡ್ ಸ್ಪೀಕರ್ ಬಳಕೆಗೆ ಅನುಮತಿ ಹಾಗೂ ಸಮಯ ಮಿತಿ ಕಡ್ಡಾಯಗೊಳಿಸಲಾಗಿದೆ. ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವವರ ವಿರುದ್ಧ ಕಠಿಣ ದಂಡ ಹಾಗೂ ಪ್ರಕರಣ ದಾಖಲು ಮಾಡಲಾಗುತ್ತೆ ಅಂತ ಎಚ್ಚರಿಸಲಾಗಿದೆ. ಮಹಿಳೆಯರ ಸುರಕ್ಷತೆಗೆ ವಿಶೇಷ ಗಮನ ನೀಡಿ ಪೆಟ್ರೋಲಿಂಗ್ ಹೆಚ್ಚಿಸಲಾಗಿದೆ. ಸಿಸಿಟಿವಿ, ಡ್ರೋನ್, ಇತರೆ ತಾಂತ್ರಿಕ ಸಾಧನಗಳ ಮೂಲಕ ನಿಗಾ ವಹಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಲು ಸಾರ್ವಜನಿಕರಿಗೆ ಸೂಚನೆ ನೀಡಲಾಗಿದೆ. ಎಲ್ಲರೂ ನೀಟಾಗಿ ಎಂಜಾಯ್ ಮಾಡಲಿ ಸೆಲೆಬ್ರೇಷನ್ಸ್. ಬಟ್ ಮೊದಲಿಂದನೂ ಕೂಡ ಹೇಳ್ತಾ ಇದ್ರು, ಮತ್ತು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಯಾರು ಸೆಲೆಬ್ರೇಟ್ ಮಾಡ್ತಾರ ಚೆನ್ನಾಗಿ ಸೆಲೆಬ್ರೇಟ್ ಮಾಡಲಿ. ಯಾರು ತೊಂದರೆ ಮಾಡೋರು ಇದ್ದಾರ ಅವ್ರಿಗೆ ನಾವು ಬಿಡೋದಿಲ್ಲ. ಮತ್ತೆ ಯಾರು ಅಫೆಂಡರ್ಸ್ ಇದ್ದಾರೆ, ಯಾರು ಸಣ್ಣ ಪುಟ್ಟ ಜಗಳ ಕೂಡ ಇದ್ರೆ ನಾವು ಇಷ್ಟೆಲ್ಲ ಕವರೇಜ್ ಇದೆ, CCTV ಇದೆ, ನಮ್ಮದು ಪೊಲೀಸ್ ಅವರು ಇರ್ತಾರೆ. ಎಲ್ಲಿ ಗೊತ್ತಾದರೆ ನಾವು ಸ್ಟ್ರಿಕ್ಟೆಸ್ಟ್ ಆಕ್ಷನ್ ತಗೊಳ್ತೀವಿ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷ ಆಚರಣೆಗೆ ಕೇವಲ 2 ದಿನ ಬಾಕಿ ಇದೆ. ಎಲ್ಲೆಲ್ಲೂ ಕೂಡ ಸಂಭ್ರಮಾಚರಣೆ ಮಾಡಲು ಸಕಲ ಸಿದ್ಧತೆಗಳನ್ನ ಕೈಗೊಳ್ಳಲಾಗ್ತಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿಗಿರಿ ಧಾಮದಲ್ಲಿ ಹೊಸ ವರ್ಷ ಸಂಭ್ರಮಾಚರಣೆ ಮಾಡಲು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಾಗೂ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸುವ ಸಲುವಾಗಿ ನಂದಿಗಿರಿ ಧಾಮಕ್ಕೆ ಡಿಸೆಂಬರ್ 31ರಂದು ಮಧ್ಯಾಹ್ನ 2 ಗಂಟೆಯಿಂದ ಜನವರಿ 1ರ ಬೆಳಗ್ಗೆ 10 ಗಂಟೆಯವರೆಗೂ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ PN ರವೀಂದ್ರ ಆದೇಶ ಹೊರಡಿಸಿದ್ದಾರೆ. ಇನ್ನು ನಂದಿ ಬೆಟ್ಟದ ಮೇಲ್ಭಾಗದ ಹೋಟೆಲ್ಗಳಲ್ಲಿ ಮುಂಗಡವಾಗಿ ರೂಮ್ ಬುಕ್ ಮಾಡಿರುವ ಪ್ರವಾಸಿಗರಿಗೆ ವಿನಾಯಿತಿ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಪುಡಿ ರೌಡಿಗಳು ಮಾರಕಾಸ್ತ್ರಗಳೊಂದಿಗೆ ದಾಂಧಲೆ ನಡೆಸಿ ವ್ಯಕ್ತಿಯೊಬ್ಬನ ಮೇಲೆ ಹಲ್ಲೆ ಮಾಡಿ ಅಂಗಡಿಗಳನ್ನು ಧ್ವಂಸ ಮಾಡಿದ ಘಟನೆ ಬನಶಂಕರಿ 3ನೇ ಹಂತದ ವಿವೇಕನಗರದಲ್ಲಿ ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ. ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಬಶೀರ್ ಅನ್ನೋರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ. ವೆಂಕಟೇಶ್ ಮತ್ತು ಅವನ ಸಹಚರರ ಗ್ಯಾಂಗ್ ಮಚ್ಚು ಮತ್ತು ಲಾಂಗ್ಗಳಿಂದ ಮನಸೋ ಇಚ್ಛೆ ಕಾರಿನ ಗ್ಲಾಸ್ಗಳನ್ನು ಪುಡಿ ಮಾಡಿದ್ದಾರೆ. ಜೀವಭಯದಲ್ಲಿ ಕಾರಿನಿಂದ ಇಳಿದು ಓಡಿದ ಬಶೀರ್ ಮತ್ತು ಅವನ ಸ್ನೇಹಿತ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ. ಬಶೀರ್ ಮೂಗು, ಮುಖ ಸೇರಿದಂತೆ ದೇಹದ ಕೆಲವೆಡೆ ರಕ್ತ ಗಾಯಗಳಾಗಿದೆ. ಸುಮಾರು 1.5 ವರ್ಷದ ಹಿಂದೆ ಬಶೀರ್ ಮತ್ತು ವೆಂಕಟೇಶ್ ನಡುವೆ ಗಲಾಟೆಯಾಗಿತ್ತು. ಈ ಸಂಬಂಧ ಠಾಣೆಯಲ್ಲಿ ದೂರು ಮತ್ತು ಪ್ರತಿದೂರು ದಾಖಲಾಗಿತ್ತು. ಈ ಹಳೆಯ ದ್ವೇಷವೇ ಬಶೀರ್ ಮೇಲಿನ ದಾಳಿಗೆ ಕಾರಣ ಅಂತ ತಿಳಿದು ಬಂದಿದೆ. ಗ್ಯಾಂಗ್ನ ಅಟ್ಟಹಾಸದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಶೀರ್ ಮೇಲಿನ ದಾಳಿಗೂ ಮೊದಲು ಇದೇ ಗ್ಯಾಂಗ್ ಕಾಂಡಿಮೆಂಟ್ಸ್ ಅಂಗಡಿಯನ್ನು ಧ್ವಂಸಗೊಳಿಸಿ ಮಾಲೀಕನ ಕತ್ತಿಗೆ ಮಚ್ಚು ಇಟ್ಟು ಭಯ ಹುಟ್ಟಿಸಿದ್ದಾರೆ. ಗಾಯಾಳು ಬಶೀರ್ ತಾಯಿ ಮತ್ತು ಪಾನ್ ಶಾಪ್ ಮಾಲೀಕರಿಂದ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಳ್ಳಲಾಗಿದೆ. ಪ್ರಕರಣ ಸಂಬಂಧ ಸಿಕೆ ಅಚ್ಚುಕಟ್ಟು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಅಂಗಡಿ ಗಾಜು ಒಡೆದು ದಾಂಧಲೆ ಮಾಡಿದ್ದಾರೆ. ಈ ರೀತಿ ಘಟನೆಗಳಿಂದ ಜನಜೀವನ ಮಾಡೋದೇ ಕಷ್ಟ ಆಗಿದೆ ಅಂತ ಹೇಳಿದ್ರು. 8:45-9 ಗಂಟೆ ಅಷ್ಟರಲ್ಲಿ ಅಷ್ಟು ವ್ಯಾಪಾರ ಇರಲಿಲ್ಲ. ನಾನು ಒಳಗೆ ಕೂತಿದ್ದೆ. ಸೊ ಇತ್ಕಿದಂಗೆ ಎಲ್ಲ ಮಾಸ್ಕ್ ಹಾಕ್ಕೊಂಡಿದ್ರು, ಲಾಂಗು ಮಚ್ಚುಗಳೆಲ್ಲ ತೊಗೊಂಡು ಒಳಗೆ ನುಗ್ಗಿ ನನಗೆ ಇಲ್ಲಿ ಲಾಂಗ್ ಇಕ್ಕಿಗೆ ಸುಮ್ಗೆ ಬಂದಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ಕೆನರಾ ಬ್ಯಾಂಕ್ಗೆ ನುಗ್ಗಿ ಕಳ್ಳತನಕ್ಕೆ ಯತ್ನ ಮಾಡಿದ ಘಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮನವಳ್ಳಿ ಪಟ್ಟಣದಲ್ಲಿ ನಡೆದಿದೆ. ಬ್ಯಾಂಕ್ನಲ್ಲಿ ಸೈರನ್ ಸದ್ದು ಕೇಳಿಬರ್ತಾ ಇದ್ದ ಹಾಗೆ ಕದೀಮರ ಗ್ಯಾಂಗ್ ಅಲರ್ಟ್ ಆಗಿದೆ ಹಾಗೂ ಕಾಲ್ಕಿತ್ತಿದೆ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಮುನವಳ್ಳಿ ಪಟ್ಟಣದ ಸವದತ್ತಿ ಗೋಕಾಕ್ ರಸ್ತೆಯಲ್ಲಿರುವ ಕೆನರಾ ಬ್ಯಾಂಕ್ಗೆ ಹಿಂಬದಿಯಿಂದ ಬಂದು ಕಿಟಕಿ ಕಟ್ ಮಾಡಿ ಒಳ ನುಸುಳಿದ್ದಾರೆ. ಕಬ್ಬಿಣದ ಕಿಟಕಿ ಕಟ್ ಮಾಡಿ ಒಳ ನುಗ್ತಾ ಇದ್ದ ಹಾಗೆ ಸೈರನ್ ಸದ್ದು ಕೂಗ್ತಾ ಇದ್ದ ಹಾಗೆ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಬ್ಯಾಂಕ್ ಒಳಗೆ ನುಗ್ಗಿದ್ದ ಚಾಲಾಕಿ ಕಳ್ಳರು ಸೈರನ್ ಸದ್ದು ಹಿನ್ನೆಲೆಯಲ್ಲಿ ಬರಿಗೈಯಲ್ಲೇ ವಾಪಸ್ ಆಗಿದ್ದಾರೆ. ಇನ್ನು ಸ್ಥಳಕ್ಕೆ ರಾಮದುರ್ಗ ಡಿವೈಎಸ್ಪಿ ಚಿದಂಬರಂ ಮಡಿವಾಳ್ರ ಹಾಗೂ ಸಿಪಿಐ ಸುರೇಶ್ ಬೆಂಡೆಗುಂಬಳ ಶ್ವಾನದಳ ಪೊಲೀಸ್ ಸಿಬ್ಬಂದಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಉನ್ನಾವೋ ರೇಪ್ ಕೇಸ್ ಅಪರಾಧಿ ಕುಲ್ದೀಪ್ ಸೆಂಗಾರ್ಗೆ ದೆಹಲಿ ಹೈಕೋರ್ಟ್ ನೀಡಿದ್ದ ಜಾಮೀನು ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದೆ. ಅಪರಾಧಿ ಕುಲ್ದೀಪ್ ಸೆಂಗಾರ್ನನ್ನ ಜೈಲಿನಿಂದ ಬಿಡುಗಡೆ ಮಾಡದಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಉನ್ನಾವೋ ಜಿಲ್ಲೆಯಲ್ಲಿ ಅಪ್ರಾಪ್ತ ಬಾಲಕಿಯನ್ನ ರೇಪ್ ಮಾಡಿದ ಆರೋಪ ಶಾಸಕರಾಗಿದ್ದ ಕುಲ್ದೀಪ್ ಸೆಂಗಾರ್ ಮೇಲಿದೆ. ಈಗಾಗಲೇ ಕೆಳ ನ್ಯಾಯಾಲಯ ವಿಚಾರಣೆ ನಡೆಸಿ ಕುಲ್ದೀಪ್ ಸೆಂಗಾರ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಈ ಶಿಕ್ಷೆಯನ್ನ ಪ್ರಶ್ನಿಸಿ ಕುಲ್ದೀಪ್ ಸೆಂಗಾರ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ದೆಹಲಿ ಹೈಕೋರ್ಟ್ ಶಿಕ್ಷೆಯನ್ನ ಅಮಾನತಿನಲ್ಲಿಟ್ಟು ಜಾಮೀನು ನೀಡಿತ್ತು. ಇದನ್ನ ಪ್ರಶ್ನಿಸಿ ಸಿಬಿಐ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು. ಇಂದು ಸುಪ್ರೀಂ ಕೋರ್ಟ್ ಸಿಬಿಐ ಮೇಲ್ಮನವಿ ಅರ್ಜಿಯನ್ನ ವಿಚಾರಣೆ ನಡೆಸಿ ಹೈಕೋರ್ಟ್ ನೀಡಿದ್ದ ಜಾಮೀನು ಆದೇಶಕ್ಕೆ ತಡೆಯಾಜ್ಞೆ ನೀಡಿದೆ. ಈ ಕೇಸ್ನಲ್ಲಿ ಕುಲ್ದೀಪ್ ಸೆಂಗಾರ್ಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಸಿಬಿಐ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದಿಸಿದರು. ಕುಲ್ದೀಪ್ ಸೆಂಗಾರ್ ಪರ ಹಿರಿಯ ವಕೀಲರೊಬ್ಬರು ವಾದಿಸಿದರು.